ಇವತ್ತಿಗೆ ನಮ್ಮ ಸರ್ಕಾರ 3 ವರ್ಷ ಆಗಿದೆ. 3 ವರ್ಷ ನಮ್ಮ ಸರ್ಕಾರಕ್ಕೆ. ನಿನ್ನೆ ನಾನು ಹಿಂಗೆ ಗೂಗಲ್ ನೋಡ್ತಾ ಇದ್ದೆ. ಗೂಗಲಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ರೈಟ್ ಹಬ್ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಯಾಕೆ ನಾನು ಪಕ್ಷದ ಅಧ್ಯಕ್ಷರಾಗಿ ಈ ನಮ್ಮ ಮ್ಯಾನಿಫೆಸ್ಟೋಲ್ಲಿ 5 ಗ್ಯಾರಂಟಿನ ರೂಪಿಸ್ತವನು ನಾನು ಒಬ್ಬ, ಬಹಳ ಪ್ರಮುಖವಾಗಿ ಏನೇನು ಕೊಡಬೇಕು ಅಂತೇಳಿ. ಸೊ ಅವ್ರು ಏನ್ ಹೇಳಿದ್ದಾರೆ, ಶೈನಿಂಗ್ ಇನ್ ದಿ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅದಕ್ಕೆ ಒಂದು ಕೋಟ್ ಮಾಡಿದ್ದಾರೆ. ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅಂದ್ರೆ ಕತ್ತಲಲ್ಲಿ ಬೆಳಕನ್ನ ಕರ್ನಾಟಕ ಮಾಡೆಲ್ ಬ್ರಿಡ್ಜಸ್ ಎಕನಾಮಿಕ್ ಡಿವೈಡ್ಸ್ ಅಂಡ್ ಅಡ್ವಾನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಅವರು ಅದಕ್ಕೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಕಾರ್ಯಕ್ರಮ, ಈ ಸರ್ಕಾರದ 3 ವರ್ಷದ ಸಾಧನೆ ಇಡೀ ದೇಶಕ್ಕೆ ಒಂದು ಮಾದರಿ. ಈಗ ನಾವು ಬಿಡಿ, ಈಗ ನಾನು ತಮಿಳುನಾಡು ಬಿಡಿ, ಇಲ್ಲ ಕೇರಳದ ಬಿಟ್ಬಿಡಿ, ಮಹಾರಾಷ್ಟ್ರ ಇಲ್ಲ ಬೇರೆ ರಾಜ್ಯಗಳು, ಹರಿಯಾಣ, ಮಧ್ಯಪ್ರದೇಶ್, ಬಿಹಾರ್, ಎಲ್ಲೆಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತು, ಯಾರು ಕ್ರಿಟಿಸೈಸ್ ಮಾಡ್ತಿದ್ರು ಅವರೆಲ್ಲ ನಮ್ಮ ಮಾಡೆಲ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ. ಅಕ್ಸೆಪ್ಟ್ ಮಾಡಿ ನಮ್ಕಿನ್ನ ಮುಂಚಿತವಾಗಿ ದುಡ್ಡು ಕೊಡಕ್ ಹೋದ್ರು. ನಮ್ಕಿನ್ನ ಮುಂಚಿತವಾಗಿ ಅವರು ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ. ಕೆಲವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವು ಇಂಪ್ಲಿಮೆಂಟ್ ಒಟ್ಟೊಳಗೆ ಎಲೆಕ್ಷನ್ ಗೆಲ್ಲಕ್ಕೆ ನಮ್ಮ ಮಾಡೆಲ್ ಅನ್ನ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೂ ಕೂಡ ನಮ್ಮನ್ನ ಫಾಲೋ ಮಾಡ್ತಾ ಇರೋದಕ್ಕೆ, ಮೊದಲಿಂದ ಕೂಡ ಕಾಂಗ್ರೆಸ್ ಏನೇನ್ ಮಾಡ್ತದೆ ಅದನ್ನ ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ. ಕಾಂಗ್ರೆಸ್ ಯಾವ್ದಾದ್ರು ಒಂದು ಸ್ಕೀಮ್ ತಂತು ಅಂದ್ರೆ ಅವ್ರು ಯಾವ ಸ್ಕೀಮ್ ತರಕ್ ಆಗಿಲ್ಲ, ನಮ್ ಸ್ಕೀಮ್ನೆಲ್ಲ ಕೂಡ ಮಾಡಿದ್ದಾರೆ. ನಾವು ಪ್ರತಿ ಹಂತದಲ್ಲೂ ಕೂಡ ಇದನ್ನ ನಾವು ಜನರ ಪರವಾಗಿ ನಿಲ್ಲಂತ ಒಂದು ತೀರ್ಮಾನಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಇದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಈಗಾಗಲೇ ಬರೀ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಈಗಾಗಲೇ ಸುಮಾರು 1,34,00,000 ಕುಟುಂಬಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,30,00,000 ರೂಪಾಯಿ ಹೋಗಿದೆ, ಅವ್ರಿಗೆಲ್ಲ ಕೂಡ ರೂಪಾಯಿ ಈಗಾಗಲೇ ಇಲ್ಲಿ ತಲುಪಿದೆ. ಸೊ ನಮ್ಮ ಸಾಧನೆ ನಮ್ಗೆ ತೃಪ್ತಿ ತಂದಿದೆ, ನಾವು ಮಾಡುವಂತ ಸಾಧನೆ ತೃಪ್ತಿ ತಂದಿದೆ. ಸೊ ಗೃಹಲಕ್ಷ್ಮಿಗೆ 1,24,00,000 ಮಹಿಳೆಯರಿಗೆ ಸುಮಾರು 69 ಕೋಟಿ ರೂಪಾಯಿ ಅಷ್ಟು ಹಣ, 69,000 ಕೋಟಿ ರೂಪಾಯಿ ಅಷ್ಟು ತಲುಪಿದೆ. ಗೃಹ ಜ್ಯೋತಿಗೆ ಬೆಳಕನ್ನ ಕೊಡಕ್ಕೆ ಏನು ಈ ಬಲ್ಪ್ ದುಡ್ಡಿತ್ತಲ್ಲ, 26 ಕೋಟಿ ರೂಪಾಯಿ, 26,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೆಣ್ಮಕ್ಳು ರಸ್ತೆಗೆ ಪ್ರಯಾಣಕ್ಕೆ KSRTCಗೆ, BMTCಗೆ ಒಟ್ಟು 18,943 ಅಂದ್ರೆ 19,000 ಕೋಟಿ ರೂಪಾಯಿ ಅಷ್ಟು ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಅನ್ನಭಾಗ್ಯಕ್ಕೆ ಸುಮಾರು 12,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಯುವ ನಿಧಿಗೆ 950 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಇದನ್ನ ಮಾಡಿದ್ದೇವೆ. ಒಳ ಮೀಸಲಾತಿ ಬಗ್ಗೆ ಮಾತು ಕೊಟ್ಟಿದ್ದೋ, ಅದನ್ನು ಕೂಡ 35 ವರ್ಷದಿಂದ ಇದ್ದಂತ ಈ ಒಂದು ಹೋರಾಟ, ಆ ಹೋರಾಟಕ್ಕೆ ಕೊನೆ ಮಾಡಿ ಅವ್ರಿಗೆಲ್ಲ ಕೂಡ ಒಂದು ನ್ಯಾಯವನ್ನ ಒದಗಿಸ್ಕೊಟ್ಟಿದ್ದೇವೆ, ನೀರು ಕೊಟ್ಟಿದ್ದೇವೆ. ಸೊ ಹಂಗೆ ಇವತ್ತು ನಾವು ಏನೆಲ್ಲ ಮಾತನ್ನ ಕೊಟ್ಟಿದ್ದೋ, ವಿಶೇಷವಾಗಿ ಬಹುಶಃ ಹಾಸ್ಪಿಟ್ಲ್ಗಳನ್ನ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಸ್ನ ಕೊಡಬೇಕು ಅಂತ ಪ್ರತಿ ಜಿಲ್ಲೆಯಲ್ಲಿ ಇದ್ದೋ, 2 ಜಿಲ್ಲೆ ಬಿಟ್ರೆ ಇನ್ನೆಲ್ಲ ಕವರ್ ಮಾಡ್ಬಿಟ್ಟಿದೀವಿ. ನಮ್ದೇನು ಒಂದು ಪಾಲಿಸಿ, ಎವ್ರಿ ಡಿಸ್ಟಿಕ್ ಒಂದು ಹಾಸ್ಪಿಟಲ್ ಕಂಪಲ್ಸರಿ ಇರಬೇಕು ಅಂತಿತ್ತು, ಅದನ್ನು ಮಾಡಿದ್ದೇವೆ. ಸೊ ಎಲ್ಲ ಸಮುದಾಯಗಳಿಗೂ ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದ್ರೆ, ಕೋವಿಡ್ ಅಲ್ಲಿ ಪಾಪ ಅವ್ರ ಕೈಲಿ ಮಾಡಕ್ ಆಗಿಲ್ಲ, ಅವ್ರಿಗೆ ಬೇಕಾದಷ್ಟು ಅವಕಾಶ ಇತ್ತು. ಕೊನೆಗೆ ಮೊನ್ನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನ ಕೊಟ್ಟಿದ್ದೇವೆ. ಸೊ ಹಂಗೆ ಬಹುಶಃ ಯಾವ್ದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮನ್ನ ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟು ತೋರಿಸಿದ್ದೀರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ದು ಭೂ ಗ್ಯಾರಂಟಿ ಅಂತ ಏನ್ ನಾವು ಅನೌನ್ಸ್ಮೆಂಟ್ ಮಾಡೋದು, ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆಯೋ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನ ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡಲ್ಲೂ ಕೂಡ
ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ದೇನ್ ಮನೆ ಇದೆ ಆ ಮನೆ ಫೋಟೋ ನಿಮ್ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲದೂ ಕೂಡ ಪೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನ ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ, ಆದ್ರೆ ಆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದೀವಿ. ಸರ್ಕಾರದ ಭೂಮಿಲಿ ಇದ್ದಂಥವ್ರಿಗೆ ಅದನ್ನ ಕ್ಲೀನ್ ಆಗಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನ ಮಾಡಿಕೊಟ್ಟು ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನಿತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು, 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಬಹಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟರ್, ಯಾರು 7 ಲಕ್ಷ ಜನ ಇದೆ ಅವ್ರಿಗೆ ಲೆಟರ್ ಕೂಡ ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನ್ ಬೇಕೋ ಅವ್ರಿಗೆ ನಾವು ಒಂದು ಲೆಟರ್, ಈ ರೀತಿ ಲೆಟರ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು, ಯಾಕೆಂದ್ರೆ ಪಾಪ ಕೆಲವು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತ ಹೇಳಿ 23 ಲಕ್ಷ ಜನರು ಕೂಡ ಲೆಟರ್ ಕೊಟ್ಟು ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು.